ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡುತ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವಂತೆ ವಸತಿ ಶಾಲಾ ಶಿಕ್ಷಕರ ನೇಮಕಾತಿಗೆ ಒಂದು ಅರ್ಜಿ ಸಲ್ಲಿಸೋದಕ್ಕೆ 15/7/2026 13/8/2026 ಅಂತಿಮವಾದಂಥ ದಿನಾಂಕ ಆಗಿರ್ತದೆ. ಆಲ್ಮೋಸ್ಟ್ ತಮಗೆಲ್ಲ ಗೊತ್ತಿರುವಂತೆ 15ನೇ ತಾರೀಕಿಗೆ ಅರ್ಜಿ ಸಲ್ಲಿಸೋದಕ್ಕೆ ಇವರು ಅವಕಾಶ ಕೊಡಲಿಲ್ಲ. ಆಲ್ಮೋಸ್ಟ್ ಒಂದು 18ರಿಂದ 19ನೇ ತಾರೀಕಿಗೆ ಇವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇವತ್ತು 23ನೇ ತಾರೀಕು, ಇಲ್ಲಿವರೆಗೂ ಕೂಡ ಒಂದೇ ಒಂದು ಅಪ್ಲಿಕೇಶನನ್ನು ಹಾಕೋದಕ್ಕೆ ಆಗ್ತಾ ಇಲ್ಲ. ಕೆ ಎದವ್ರನ್ನ ಕಾಲ್ ಮಾಡಿ ಕೇಳಿದಾಗ ನಾವು ಸರಿಪಡಿಸ್ತೀವಿ ಅಂತೇಳಿ ದಿನಗಳನ್ನ ದೂಡ್ತಾ ಇದ್ದಾರೆ ಹೊರತು ಅದನ್ನು ಯಾವುದೇ ರೀತಿಯಾಗಿ ಅಪ್ಡೇಟ್ ಮಾಡುವಂಥ ಕೆಲಸವನ್ನು ಮಾಡ್ತಿಲ್ಲ. ಆಲ್ಮೋಸ್ಟ್ ತಮಗೆಲ್ರಿಗೂ ಕೂಡ ಇದೇ ರೀತಿ ಪ್ರಾಬ್ಲಮ್ ಆಗ್ತಾ ಇದ್ದರೆ ಕಮೆಂಟಲ್ಲಿ ತಿಳಿಸ್ತಾ ಬರ್ರಿ, ನೋಡೋಣ. ಆಲ್ರೆಡಿ ಅವ್ರಿಗೆ ಟ್ವಿಟರಲ್ಲಿ ಟ್ವೀಟ್ ಮಾಡಿದ್ದಾಯಿತು, ನೆಕ್ಸ್ಟು ಕಾಲ್ ಮಾಡಿ ಸರಿಪಡಿಸ್ರಿ ಅಂತ ಹೇಳಿದ್ದಾಯಿತು. ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಎಂಟ್ರ್ ಆಗಬೇಕಾದ್ರೆ 4ರಿಂದ 5 OTP ಹಾಕಬೇಕು. ಆ OTP ಹಾಕಿ ಒಂದು 5 ನಿಮಿಷ ನಾವೇನೋ ಅದರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ, ಮತ್ತೆ ಲಾಗೌಟ್ ಆಗ್ತದೆ. ಮತ್ತೆ ನಾವು ಏನು ಮಾಡಬೇಕು ಅಂದರೆ OTP ಹಾಕೊಂಡು ತೊಗೊಂಬರ್ಬೇಕು. ಆ OTP ಹಾಕೋದಕ್ಕೆ 15 ನಿಮಿಷ ಟೈಮ್ ಕೊಡ್ತದೆ. ಒಂದು ಅಪ್ಲಿಕೇಶನ್ ಸೆಂಟ್ರಲ್ಲಿ ಅವ್ರು 15 ನಿಮಿಷಗಟ್ಟಲೆ ವೇಟ್ ಮಾಡಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೋದರೆ ಎಷ್ಟು ದಿನ ಅವ್ರಿಗೆ ಸಮಯ ಬೇಕಾಗ್ತದೆ. ಅದನ್ನು ತಾವು ವಿಚಾರ ಮಾಡಬೇಕು. ಆಲ್ರೆಡಿ ಇವಾಗ ಸಮಯ ಮುಗಿಯೋದಕ್ಕೆ ಬರ್ತಾ ಇದೆ. ಇದಕ್ಕೆ ನೀವು ಎಕ್ಸ್ಟೆಂಡ್ ಮಾಡಬೇಕು ಮತ್ತೆ, ಓಕೆನಾ. ನೀವು ನೋಡ್ಬೋದು ಈ ರೀತಿಯಾಗಿ ಬಳಕೆದಾರರ ಹೆಸರು ಅಂತೇಳಿ ಬರ್ತದೆ. ನಾವು ಇಲ್ಲಿ ಯೂಸರ್ ನೇಮ್ ಹಾಕಿ ಗೆಟ್ OTP ಅಂತೇಳಿ ಹೊಡೆದಾಗ 429 ಅಂಥೇಳಿ ಒಂದು ಕೋಡ್ ತೋರಿಸುತ್ತೆ. ಎರೋರ್ ಅಂತೇಳಿ. ಇದ್ರ ಬಗ್ಗೆನೂ ಕೂಡ ನಾನು ನಿನ್ನೆ ಅವ್ರ ಜೊತೆ ಕಾಲ್ ಮಾಡಿ ಮಾತಾಡಿದಾಗ ಸರಿಪಡಿಸ್ತೀವಿ ಅಂತಂದರು. ಬೆಳಗ್ಗೆ 4 ಗಂಟೆಗೆ ಎದ್ದು ಹಾಕಿದರೂ ಕೂಡ ಅದೇ ಹಣೆ ಬರ. ರಾತ್ರಿ 1 ಗಂಟೆ 2 ಗಂಟೆ ತನಕ ಕುಂತರೂ ಕೂಡ ಅದೇ ಹಣೆ ಬರ. ನಿಮ್ಗೆ ಆಗಲಿಲ್ಲ ಅಂತಂದರೆ ನೀವು ಇದನ್ನು ಅರ್ಜಿ ಸಲ್ಲಿಸೋದಕ್ಕೆ ತಗೋಬಾರ್ದು, ಹೌದಾ. ಆಗ್ತದೆ ಅಂಥೇಳಿ ನಿಮ್ಮ ಕೈಯಾಗ ಅವರು ಅಥಾರಿಟಿ ಅವ್ರು ಕೊಟ್ಟಾಗ ನೀವು ಬೇಕಾಬಿಟ್ಟಿಯಾಗಿ ಒಂದು ಅರ್ಜಿ ಸಲ್ಲಿಸೋದಕ್ಕೆ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ ಅಂತಂದರೆ ಇದಕ್ಕೆ ಯಾರು ಹೊಣೆ ಆಗ್ತಾರೆ ಹಾಗಾದರೆ? ಎಷ್ಟೋ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲಾರದೆ ಹೊರಗೆ ಉಳಿದು ಬಿಡ್ತಾರೆ, ಹೌದಾ. ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ 9ರಿಂದ 10 ಅವರ್ಸ್ ಸ್ಪೆಂಡ್ ಮಾಡಿದರೂ ಕೂಡ ಅಪ್ಲಿಕೇಶನ್ ಮುಗಿತಾ ಇಲ್ಲ, ಹೌದಾ. ಇದಕ್ಕೆ ಯಾರು ಹೊಣೆಗಾರರಾಗ್ತಾರೆ? ಸ್ವಲ್ಪ ವಿಚಾರ ಮಾಡ್ಬೇಕು ಅವರು. ನೆಕ್ಸ್ಟ್ ಇಲ್ಲಿ ನೋಡ್ರಿ, B.Edದ್ದು ಹೋಗಿ ನೀವು ಅಲ್ಲಿ B.Edದ್ದು ಒಂದು ಸೆಲೆಕ್ಷನ್ ತೊಗೊಳ್ದಾಗ ಕಾಂಬಿನೇಷನ್ ಬರೋಂಗಿಲ್ಲ, ಹೌದಾ. ಇಲ್ಲಿ ಕಾಂಬಿನೇಷನ್ ಎಂಟಿ ಇದೆ, ಇಲ್ಲಿ ಬರಬೇಕು ಕನ್ನಡ ಮೆಥಡ್ ಅಂತ ಬರಬೇಕು, ನೆಕ್ಸ್ಟು ಸೈನ್ಸ್ ಮೆಥಡು, ನೆಕ್ಸ್ಟ್ ಅದೇ ರೀತಿಯಾಗಿ ಸೋಷಿಯಲ್ ಸೈನ್ಸ್ ಮೆಥಡು, ಇವೆಲ್ಲವೂ ಕೂಡ ಇಲ್ಲಿ ಬರಬೇಕು. ಇಲ್ಲಿ ಬಂದ ತಕ್ಷಣ ಇದನ್ನು ಸೇವ್ ಕೊಟ್ಟು ನೀವು ನೆಕ್ಸ್ಟ್ ಪ್ರೊಸೆಸ್ ಕೊಡಬೇಕಾಗ್ತದೆ. ಇದು ಯಾವುದನ್ನು ಶೋ ಮಾಡೋಂಗಿಲ್ಲ ಅಂತಂದರೆ ಯಾವುದಕ್ಕಾಗಿ ನೀವು ಅರ್ಜಿ ಸಲ್ಲಿಸೋದಕ್ಕೆ ತೊಗೊಂಡಿದ್ದೀರಿ, ಹೌದಾ. ಅಭ್ಯರ್ಥಿಗಳು ಫೋನ್ ಮಾಡಿದರೆ ಫೋನ್ ಪಿಕ್ ಮಾಡೋಂಗಿಲ್ಲ, ಟ್ವಿಟರಲ್ಲಿ ಯಾವುದೇ ರೀತಿ ನಿಮ್ಮ ರೆಸ್ಪಾನ್ಸ್ ಇಲ್ಲ, ಓಕೆನಾ. ಇದು KE ಆಫೀಸಿಗೆ ತಲುಪೋವರೆಗೂ ಕೂಡ ನೀವು ಶೇರ್ ಮಾಡ್ತಾ ಹೋಗ್ರಿ. ಯಾಕಂತಂದ್ರೆ ಅವರು 3 ದಿನ ಆಯ್ತು ನಾವು ಕಂಟಿನ್ಯೂ ಕಾಲ್ ಮಾಡಕತ್ತಿ, ಸುಮಾರು ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ, ಹೌದಾ. ನನಗೆ ಎಷ್ಟೋ ಜನ ಅಭ್ಯರ್ಥಿಗಳು ನನಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಇಲ್ಲಿಗೆ ಕುಂತ್ರಿ ಅಂತಂದ್ರೆ ಅವ್ರು ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಈ ಒಂದು ಅಂತಿಮವಾದಂಥ ದಿನಾಂಕ ಇದೆಯಲ್ಲ, ಇಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಅವ್ರು 13ನೇ ತಾರೀಕಿಗೆ. ಅವ್ರು ಯಾರು ಹೇಳಿದ್ರು ಕೂಡ ಕೇಳಂಗಿಲ್ಲ. ನಮ್ಮ ಕಡೆಯಿಂದ ಏನಾದರೂ ತಪ್ಪಾದರೆ ಒಂದು ವಿತಿನ್ ಸೆಕೆಂಡ್ ಅವ್ರು ನಮಗೆ ಏನು ಎಕ್ಸ್ಟೆಂಡು ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಹೌದಾ, ಇವಾಗ ಅವ್ರ ಕಡೆ ತಪ್ಪಿದಾಗ ಅದನ್ನು ಡಿಲೇ ಮಾಡ್ಕೊತಾ ಹೋಗ್ತಾರೆ. ಅಭ್ಯರ್ಥಿಗಳು ನೀವು ಸುಮ್ಮನೆ ಇದ್ರಿ ಅಂತಂದರೆ ನೀವು ಯಾವುದೇ ರೀತಿ ಅಪ್ಲೈ ಮಾಡೋದಕ್ಕೆ ಬರೋಂಗಿಲ್ಲ. ಕೇವಲ ಇದು ಕ್ರೈಸ್ತದಷ್ಟೇ ಅಲ್ಲ, ಗ್ರಾಮ ಆಡಳಿತದಾಗಿರ್ಬೋದು, ಅದೇ ರೀತಿ ಭೂಮಾಪನ ಇಲಾಖೆದಾಗಿರ್ಬೋದು, ಇದೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಇದೇ ಪ್ರಾಬ್ಲಮ್ ಆಗ್ತಾ ಇದೆ. ಎಷ್ಟೋ ಜನ ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ. ಟ್ವಿಟರಲ್ಲಂತೂ ನೂರಾರು ಮೆಸೇಜ್ಗಳು ಹಾಕ್ತಾ ಇದ್ದಾರೆ, ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಿಲ್ಲ, ಓಕೆನಾ. ಇದು ಪ್ರಾಬ್ಲಮ್ ಅದ. ಆಲ್ಮೋಸ್ಟ್ ಎಷ್ಟೋ ಜನ ಹೇಳ್ತಾ ಇದ್ದೀರಿ ನಮ್ಮದೇ ಅಪ್ಲಿಕೇಶನ್ ತೊಗೊಳ್ತಾ ಇಲ್ವಾ, ಅಥವಾ ಸರ್ವರೇ ಈ ಥರ ಇದೆಯಾ ಅಂತೇಳಿ. ಸರ್ವರೇ ಈ ಥರ ಇರೋದ್ರಿಂದ ಯಾರೂ ಕೂಡ ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ. ಅವ್ರ ಗಮನಕ್ಕೆ ಬಂತು ಅಂತಂದರೆ ಅವ್ರು ಸರಿಪಡಿಸ್ಬೇಕು. ಆಲ್ಮೋಸ್ಟ್ ನಿನ್ನೆ ಕೂಡ ಕಾಲ್ ಮಾಡಿ ಹೇಳಿದ್ವಿ, ನೋಡೋಣ ಅದೇನು ಆಗ್ತದೆ ಅಂತೇಳಿ, ಓಕೆನಾ. ಯಾರೂ ಕೂಡ ಗಾಬರಿ ಆಗುವಂಥ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಎಲ್ರಿಗೂ ಕೂಡ ಧನ್ಯವಾದಗಳು.